ದರ್ಶನ್ ಅವರು ಡಿಬಾಸ್ ಅವರು ಒಂದು ಶತ್ರು ಸಂಹಾರ ಯಾಗವನ್ನು ಮಾಡಿಸಿರ್ತಾರೆ. ಸೊ ಅದಕ್ಕೆ ಕೆಲವರಿಗೆ ಮಾಹಿತಿ ಗೊತ್ತಿರೋದಿಲ್ಲ ಏನು ಅಂದ್ರೆ ಅಂತ. ಸೊ ಅದಕ್ಕೋಸ್ಕರ ಈ ತರ ಪ್ರಶ್ನೆ ಕೇಳಿದ್ವಿ. ನೋಡಿ, ಶತ್ರು ಸಂಹಾರ ಯಾಗ ಅಂತ ಹೇಳಿದ್ರೆ, ನಾವು ನಮ್ಗೆ ಯಾರಾದ್ರೂ ಕೆಡುಕು ಮಾಡ್ತಾ ಇದ್ರೆ, ತೊಂದರೆ ಮಾಡ್ತಾ ಇದ್ರೆ, ಆ ವ್ಯಕ್ತಿ ನನ್ ವಿರುದ್ಧವಾಗಿರೋ ವ್ಯಕ್ತಿಯನ್ನ ಅವನ ಪ್ರಾಣ ತೆಗಿಬೇಕು ಅಂತ ರೀತಿಯಲ್ಲಿ ಮಾಡೋದಿಲ್ಲ. ನಮಗ್ ತೊಂದರೆ ಏನು ಮಾಡದೇ ಇರಲಿ, ನಮಗೇನು ತೊಂದರೆ ಮಾಡದೇ ಇರಲಿ ಅನ್ನೋ ದೃಷ್ಟಿಯಿಂದ ಕೇರಳದಲ್ಲಿರ್ತಕ್ಕಂಥ ಕೆಲವು ತಂತ್ರಗಳಿಂದ ಅದು ಶತ್ರು ಸಂಹಾರವನ್ನ ಹೋಮವನ್ನ ಅದನ್ನು ಮಾಡ್ತೀವಿ. ಮಾಡ್ತಾರೆ. ನಾನು ಹೋಗಿಲ್ಲ, ಮಾಡ್ತಾರೆ ಅದನ್ನ. ನಾನು ಮಧ್ಯದಲ್ಲಿ ಹೇಳ್ತಾ ಇದ್ದೀನಿ, ಶತ್ರು ಸಂಹಾರಕ್ಕೆ ಅವನು ಕೆಡಕಾಲಿಂದ ದೃಷ್ಟಿಯಿಂದ ಮಾಡೋದಿಲ್ಲ. ವ್ಯಕ್ತಿ ಯಾರೇ ಆಗಿದೆ ಅವನು ತೊಂದರೆ ಕೊಡ್ತಾ ಇದ್ರೆ ಆ ತೊಂದರೆಯನ್ನ ನಮ್ಗೇನು ತೊಂದರೆ ಮಾಡಬಾರ್ದು, ಅವನು ನ್ಯೂಟ್ರಲ್ ಆಗಿರ್ಬೇಕು. ನಮ್ಮ ತಂಟೆಗೆ ಬರದ ಹಾಗೆ ಶತ್ರು ಸಂಹಾರವನ್ನು ಹೋಮ ಅಂತ ಮಾಡ್ತಕ್ಕಂಥ ಸಹಜ. ಇದರಲ್ಲಿ ಈಗ ನಮಗೆ ಹಿಂದಿನ ಆದಿಶಂಕರರು ನಾಗಾಸಾಧುಗಳನ್ನ ಸೃಷ್ಟಿ ಮಾಡಿಬಿಟ್ರು. ಯಾವಾಗ ನಮ್ಮ ಬೇರೆ ದೇಶದಿಂದ ಮುಸಲ್ಮಾನರು ದಾಳಿ ಜಾಸ್ತಿ ಹಾವಳಿ ಜಾಸ್ತಿ ಆಯ್ತು, ಅವಾಗ ಆದಿಶಂಕರ್ ಏನ್ ಮಾಡಿದ್ರು, ನಮ್ಮ ನಾಗಾಸಾಧುಗಳನ್ನ ಅಘೋರಿಗಳನ್ನ ಸೃಷ್ಟಿ ಮಾಡಿ ಅವ್ರು ಏನ್ ಮಾಡಿದ್ರು, ನಾಗಾಸಾಧುಗಳನ್ನ ನಾವು ಮೊನ್ನೆ ಇದ್ರಲ್ಲ ಇದಾಯ್ತು ನೋಡಿ, ಯಾವುದು ಮೊನ್ನೆ ಇದರಲ್ಲಿ ತ್ರಿವೇಣಿ ಸಂಗಮದಲ್ಲಿ ಕುಂಭಮೇಳ, ನಾಗಾಸಾಧುಗಳು ಬ್ರಾಹ್ಮಿ ಮುಹೂರ್ತದಲ್ಲಿ ಬಂದು ಸ್ನಾನ ಮಾಡಿದ್ರು. ಅವರು ನಾಗಾಸಾಧುಗಳು ಮುಸಲ್ಮಾನರು ಯುದ್ಧ ಮಾಡುವ ಹಿಂದೂ ಧರ್ಮನಿಗೆ, ನಮ್ಮ ಹಿಂದೂ ದೇಶದ ರಕ್ಷಣೆ ಕೊಡ್ತಾರೆ. ಹಾಗಾಗಿ ಹಿಂದಿನಿಂದಲೂ ಕೂಡ ವೇದ ಉಪನಿಷತ್ತುಗಳು ಬಹಳ ವಿಶೇಷವಾಗಿರೋ ಶಕ್ತಿ ಇರ್ತದೆ. ಇದರಲ್ಲಿ ತಂತ್ರಗಳ ಮುಖಾಂತರ ನಾವು ಬೇರೊಬ್ಬರಿಗೆ ಕೆಡಕು ಮಾಡ್ಬೇಕು ಅನ್ನೋ ಉದ್ದೇಶನ ಮಾಡಕ್ ಹೋಗ್ಬಾರ್ದು. ಇದೇನು ಅಂದ್ರೆ, ನನಗ್ ತೊಂದರೆ ಮಾಡದಿರಲಿ, ನನಗೆ ಯಶಸ್ಸಾಗಿರೋ ದೃಷ್ಟಿಯಿಂದ ಈ ಒಂದು ಏನಂತಾರೆ ಅದನ್ನ, ಇದು ಯಾಗವನ್ನ ಮಾಡ್ತಾರೆ. ಇದರಲ್ಲಿ ಈಗ ಒಬ್ಬ ಕ್ರಿಮಿನಲ್ ಏನೋ ಒಂದು ಯಾವ್ದು ಕೇಸಿಗೆ ಇದಾಗನೇ ಆಗಿದ್ರೆ, ಆ ಒಂದು ಕೇಸ್ ಬುಕ್ ಆಗಿದ್ರೆ, ಆ ವ್ಯಕ್ತಿ ತನ್ನ ಆತ್ಮರಕ್ಷಣೆಗೋಸ್ಕರ ಯಾವ ರೀತಿ ಕ್ಲೈಮ್ ಮಾಡ್ತಾನೆ, ಆ ರೀತಿ ತಂತ್ರಿಗಳ ಮುಖಾಂತರ ಹೋಮದ ಕೆಲವು ತಂತ್ರಿಗಳು ಅಂದ್ರೆ ಅದಕ್ಕೆ ಆಗತ್ತಕ್ಕಂಥ ವಿದ್ಯೆ ಕಲ್ತಿರ್ತಾರೆ ಅಂತ ತಂತ್ರಿಗಳ ಮುಖಾಂತರ ಹೋಗಿ ಪರಿಹಾರ ಮಾಡ್ಕೊಂಡು ಏನ್ ತೊಂದರೆ ಇಲ್ಲ. ಇದು ಬಹಳ ಒಂದು ಒಳ್ಳೆಯ ಕೆಲಸ ಅಂತ ಹೇಳ್ಬಲ್ಲ. ಶತ್ರು ಸಂಹಾರ ಅಂದ್ಬಿಟ್ಟು ಶತ್ರು ಸಂಹಾರ ಪ್ರಾಣ ತೆಗಿಬೇಕು ಅಂತಲ್ಲ, ಅವನೇನು ನಮ್ ತೊಂದರೆ ಮಾಡದೇ ಇರಲಿ ಆ ಉದ್ದೇಶ. ಇದು ಯಾವಾಗ ಹುಟ್ಕೊಂಡಿದೆ? ಇದು ಹುಟ್ಟಿದ್ದು ಯಾವಾಗ ಅಂತಂದ್ರೆ, ಇದು ಅನಾದಿ ಕಾಲದಲ್ಲಿ ಇದೆ, ಋಷಿಮುನಿ ಕಾಲದಲ್ಲಿ ಇದೆ. ಋಷಿಮುನಿಗಳು ತಮ್ಮ ತಪೋಬಲದಿಂದ ಅವರು ಏನ್ ಬೇಕಾದ್ರೂ ಮಾಡ್ಬೋದು, ಒಳಿತನ್ನ ಮಾಡ್ಬೋದು, ಕೆಡಕ್ ಮಾಡ್ಬೋದು ಅಂತ ಹೇಳ್ತಾರೆ. ಕೆಟ್ಟನಾಗಿದ್ದು ಒಳ್ಳೆಯನ್ನ ಮಾಡ್ತಕ್ಕಂಥ ಕೆಪಾಸಿಟಿ ಅಷ್ಟು ಕೆಪಾಸಿಟಿ ಅವರಲ್ಲಿತ್ತು. ನಮ್ಮ ಪರಮ ಪೂಜ್ಯ ಜಗದ್ಗುರುಗಳು ಶೃಂಗೇರಿಯ ಭಾರತೀ ತೀರ್ಥ ಜಗದ್ಗುರುಗಳು ಅವರು ಒಂದು ಮಾತು ಹೇಳಿದ್ರು, ನನ್ಗೆ ನೆನಪು ಬರ್ತಾ ಇದೆ. ಅವ್ರು ಏನ್ ಹೇಳಿದ್ರು ಅಂತ ಒಂದ್ಸಲ ಹೇಳ್ತಾರೆ ಗುರುವಾಣಿ ಅವರಿಗೆ. ಒಬ್ಬ ವ್ಯಕ್ತಿ ಯಾರೇ ಆಗಿರ್ಲಿ, ಅವನು ಯಾವುದೇ ಒಂದು ಗೊತ್ತಿಲ್ಲದೆ ತಪ್ಪು ಮಾಡ್ತಾನೋ ಅಥವಾ ಕಂಡು ತಪ್ಪು ಮಾಡ್ತಾನೋ, ಒಂದು ಕೆಟ್ಟ ರೀತಿಯಲ್ಲಿ ಇದ್ರಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಅವನಿಗೆ ಒಳ್ಳೆ ರೀತಿ ಸಲಹೆಯನ್ನ, ಈಗ ಹೋಗ್ಬೇಡಪ್ಪ, ಒಳ್ಳೆ ರೀತಿಯಲ್ಲಿ ಹೋಗಪ್ಪ, ಸದ್ಭಕ್ತಿ ಸದ್ಮಾರ್ಗ ಒಳ್ಳೆ ರೀತಿ ಇದರಲ್ಲಿ ಹೋಗಪ್ಪ, ಭಗವಂತನ ನಾಮಸ್ಮರಣೆ ಮಾಡಪ್ಪ, ಈ ರೀತಿ ಒಳ್ಳೆಯ ಸಲಹೆಯನ್ನ ಒಳ್ಳೆಯ ವ್ಯಕ್ತಿ ಒಳ್ಳೆಯ ಸಲಹೆಯನ್ನ ಯಾವ ನೀಡ್ತಾನೆ, ಅಗಾಧವಾಗಿರ್ತಕ್ಕಂಥ ತೊಂದರೆ ಏನೇನು ತೊಂದರೆಗಳಿದ್ರು ಕೂಡ ನಿವಾರಣೆ ಆಗಿ ಆ ವ್ಯಕ್ತಿ ಈ ಒಳ್ಳೆಯ ಮಾನವನಾಗಿ ಬದುಕ್ತಾನೆ ಅಂತ ಮಾತನ್ನ ನಮ್ಮ ಪರಮ ಪೂಜ್ಯ ಜಗದ್ಗುರುಗಳು ಹೇಳಿದ್ದಾರೆ. ಹಾಗಾಗಿ ನಾವು ಎಲ್ಲವನ್ನು ಒಳ್ಳೆಯದೇ ತಗೊಬೇಕೆ ವಿನಃ ಕೆಟ್ಟನ್ನ ತೆಗೆದುಕೊಳ್ಳಬಾರ್ದು ಅನ್ನೋ ಮಾತನ್ನ ನಾನು ಹೇಳಿ ಬಯಸ್ತೇನೆ. ಅಂದ್ರೆ ಈಗ ಶತ್ರುಗಳಿದ್ದಾರೆ ಅಂತ ಹೇಗೆ ಗೊತ್ತಾಗುತ್ತೆ? ಶತ್ರುಗಳಿದ್ದಾರೆ ಅಂತ ಹೇಗೆ ಗೊತ್ತಾಗುತ್ತೆ ಅಂದ್ರೆ, ಅವ್ರು ನಮ್ಮ ಮೇಲೆ ಕ್ರೋಧನ ಮಾಡಕ್ ಬರ್ತಾರೆ. ಇನ್ನೊಬ್ಬ ಅವನ ಚಾಡಿ ಅನ್ನೋ ಪ್ರಶ್ನೆ ಇಲ್ಲ. ಅವನು ನಮ್ಗೆ ತೊಂದರೆ ಮಾಡಕ್ ಬಂದಾಗ, ನಮಗೆ ಗ್ರಹಗತಿಗಳು ಅವ ಸರಿ ಇರೋದಿಲ್ವೋ, ಅವನ ತೊಂದರೆ ಮಾಡಕ್ ಬರ್ತಾನೆ. ನಮ್ಮ ಗ್ರಹಗತಿಗಳ ಮೇಲೆ ಡಿಪೆಂಡ್ ಆಗಿರೋದು ನಾವೆಲ್ಲ. ಗ್ರಹಗತಿಗಳು ಅವ ಸರಿ ಇರೋದಿಲ್ಲ, ಅವಾಗೆ ನಮ್ಗೆ ತೊಂದರೆಗಳಾಗ್ತದೆ. ಗ್ರಹಗತಿಗಳೆಲ್ಲ ಸರೋದ್ಮೇಲೆ ಎಲ್ಲ ಸರೋಗುತ್ತೆ. ಆದಷ್ಟು ಮನುಷ್ಯನು, ಸ್ವಾಮಿ ವಿವೇಕಾನಂದರು ಒಂದು ಮಾತು ಹೇಳಿದ್ದಾರೆ, ತಾಳಿದವನು ಬಾಳಿಯಾನು. ಯಾರು ತಾಳ್ಮೆಯನ್ನ ಇಟ್ಕೋತಾನೆ, ತಾಳ್ಮೆ, ಸಹನೆ, ಸ್ವಭಾವ, ಮಾನವೀಯತೆ, ಇಂಗ್ಲಿಷ್ ಹ್ಯುಮ್ಯಾನಿಟಿ ಅಂತಾರಲ್ಲ, ಇಟ್ಕೋತಾನೆ, ಅವನು ಜೀವನದಲ್ಲಿ ಯಶಸ್ಸನ್ನು ಸಾಧಿಸಬಲ್ಲ ಅನ್ನೋ ಮಾತನ್ನು ಹೇಳ ಬಯಸ್ತೇನೆ. ಇದರಲ್ಲಿ ಒಳ್ಳೇದಾಗುತ್ತೆ, ಕೆಡಕು ಆಗುತ್ತೆ, ಯಾವ ರೀತಿ ಅಂತ? ಒಳ್ಳೇದು ಕೆಳಗಾಗ ಆಗುತ್ತಿತ್ತಂದ್ರೆ ಅವರ ಜೀವನದಲ್ಲಿ ಅನುಭವಿಸ್ತಾರಲ್ಲ. ಇವಾಗ 5 ಬೆರಳು ಒಂದೇ ಸಮಯ ಇರುತ್ತಾ? ಏರುಪೇರು ಇದ್ದೇ ಇರುತ್ತೆ ಅಲ್ವೇ? ಅದನ್ನ ಒಳ್ಳೆ ತಗೊಬೇಕು, ಕೆಟ್ಟದ್ ಬಿಡಬೇಕು. ಕೆಟ್ಟದ್ ಬರ್ತಾ ಇದ್ದಾಗ ಅದು ಅದೇ ಈ ಹೇಳಿದ್ನಲ್ಲ, ತಂತ್ರಗಳ ಮುಖಾಂತರ
ಪರಿಹಾರ ಮಾಡ್ಕೋಬೇಕು. ಇವಾಗ ಗ್ರಹಗತಿಗಳು ಸರಿ ಪೌರೋಹಿತ್ಯವಾಗಿ ನಿಮಗೆ ಗ್ರಹಗತಿಗಳಾಗಿದೆ ಸರಿ ಇದೆಯಾ ಏನಂತ ತಕ್ಕಂತೆ ಪರಿಹಾರ ಹೇಗೆ ಪರಿಹಾರ ಮಾಡ್ಕೊಂಡು ಒಳ್ಳೆ ರೂಟಲ್ಲಿ ಹೋಗ್ಬೇಕು ವಿನಃ ನಾವು ಕೆಟ್ಟ ರೂಟಲ್ಲಿ ಹೋಗ್ಬಾರ್ದು. ಅದನ್ನ ನಾನು ಹೇಳಿ ಬಯಸ್ತೀನಿ. ಇದು ಎಲ್ಲೆಲ್ಲೆಲ್ಲ ಮಾಡ್ತಾರೆ ಯಾಗ? ಇದು ಜಾಸ್ತಿ ಕೇರಳದಲ್ಲಿ. ಕೇರಳ ನನಗೆ ಗೊತ್ತಿಲ್ಲ. ಕೇರಳದಲ್ಲಿ ಇದು ಹುಟ್ಟಿತ್ತು ಕೇರಳ ಅಂತ ಹೇಳ್ತಾರೆ. ಅಂದ್ರೆ ಇಲ್ಲಿ ನಮ್ಮ ಕರ್ನಾಟಕದವರು ಕೂಡ ಹೋಗಿ ಅಲ್ಲಿ ಶಸ್ತ್ರ ಸಮಾರ ಮಾಡಿಸ್ಕೊಂಡ್ ಬಂದಿರೋ ಯಾಗನ ಮಾಡಿಸ್ಕೊಂಡ್ ಬಂದಿರೋ ಇರ್ಬಹುದು. ಅದ್ರ ಬಗ್ಗೆ ನಾನು ಹೇಳುದಿಲ್ಲ. ನನಗೆ ಅನುಭವದಲ್ಲಿ ಇದು ಹುಟ್ಟಿದ್ದು ಅಥರ್ವಣ ವೇದ ಹುಟ್ಟಿದ್ದು ಕೇರಳದಲ್ಲಿ. ಇದು ಹುಟ್ಟಿದ್ದು ಕೇರಳದಲ್ಲಿ. ಅದನ್ನ ಅಷ್ಟೇ ಹೊರತಾ ಇವಾಗ ನೋಡಿ ಜಗದ್ಗುರುಗಳು ಹುಟ್ಟಿ ನಮ್ಮ ಶಂಕರಾಚಾರ್ಯ ಹುಟ್ಟಿದ್ದು ಕೇರಳದಲ್ಲಿ ಹುಟ್ಟಿದ್ರು. ಅವ್ರು ಇದನ್ನ ತಯಾರಿಸಿದ್ರು ಅಂತಲ್ಲ ನೋಡಿ. ಕಾಲಕ್ಕೆ ಹುಟ್ಟಿ ಕೇದಾರವರೆಗೆ ಯಾತ್ರೆ ಮಾಡಿ ಅವರು ನಾಗಸಾಧು ಇವನ್ನ ಸೃಷ್ಟಿ ಮಾಡ್ತಾರೆ. ಯಾಕೆ ಶತ್ರು ಸಂಹಾರ ಇರ್ತಾನೆ. ದರ್ಶನ್ ಅವರು ಡಿಬಾಸ್ ಅವರು ಒಂದು ಶತ್ರು ಸಂಹಾರ ಯಾಗವನ್ನು ಮಾಡಿಸಿರ್ತಾರೆ. ಸೊ ಅದಕ್ಕೆ ಕೆಲವರಿಗೆ ಮಾಹಿತಿ ಗೊತ್ತಿರೋದಿಲ್ಲ ಏನು ಅಂದ್ರೆ ಅಂತ. ಸೊ ಅದಕ್ಕೋಸ್ಕರ ಈ ತರ ಪ್ರಶ್ನೆ ಕೇಳಿದ್ವಿ. ಈಗ ಅವರಿಗೆ ದರ್ಶನ್ ಸಾಹೇಬ್ರಿಗೆ ಈ ತರ ಏನೋ ಅವರು ನನ್ನ ಡೇಟ್ ಆಫ್ ಬರ್ತ್ ನಾನು ನೋಡಿಲ್ಲ, ಉದಾಹರಣೆ ಹೇಳ್ತೀನಿ. ಅವರು ಗ್ರಹಗತಿಗಳಿಗೆ ಸರಿ ಇಲ್ಲದ್ರಿಂದ ಅವರು ಚಾಲೆಂಜ್ ಸ್ಟಾರ್ ಹೆಸರು ತಗೊಂಡ್ರು. ಸಾರಥಿ ಪಿಕ್ಚರ್ ಒಳ್ಳೆ ಇದು ಮಾಡಿದ್ರು, ಯಶಸ್ಸು ಕಾಡಿದ್ರು. ತುಗುದೀಪ ಅವ್ರ ತಂದೆಯವರು ಹಿರಿಯ ಒಳ್ಳೆ ಕಲಾವಿದರು. ಅವರು ಮಗ ಪಾಪ ಅವ್ರು ಒಳ್ಳೆ ಸ್ಟಾರ್ ಆಗೋ ಹೊತ್ತಿಗೆ ಪಾಪ ಅವ್ರ ತಂದೆ ಕಳ್ಕೊಂಡ್ರು. ಇರ್ಲಿ ಆದ್ರೂ ಒಳ್ಳೆ ಅವ್ರ ತಾಯಿ ಕೂಡ ಮಗನ ಒಳ್ಳೆ ಯಶಸ್ಸು ಕೊಡ್ಬೇಕು. ನಮ್ಮ ಅಂಬರೀಶ್ ಸರ್ ಅವರು ಯಾರನ್ನ ಡಿ-ಬಾಸ್ ಬೆಳೆಸ್ಬೇಕು. ಅವನ ಒಂದ್ಸಲ ಮಾಧ್ಯಮದಲ್ಲಿ ಹೇಳಿದ್ರು, ಯಾರು ನಮ್ಮ ತುಗುದೀಪ ಶ್ರೀನಿವಾಸ ಲೈಫ್ ಅವರು, ಅವ್ರ ತಾಯಿ ದರ್ಶನ್ ತಾಯಿ ಅವನ್ನ ಬೆಳೆಸ್ಬೇಕು. ನಮ್ಮ ಎಲ್ಲರೂ ಕಲಾವಿದರವನ್ನ ನಮ್ಮ ಅಭಿಮಾನಿಗಳನ್ನ ನನ್ನ ಮಗನ ಇನ್ನೂ ಚೆನ್ನಾಗಿ ಬೆಳೆಸ್ಬೇಕು ಅನ್ನೋ ರೀತಿಯಲ್ಲಿ ಮಾಧ್ಯಮ ಹೇಳಿದ್ರು. ಯಾರು ತಾಯಿನೂ ಕೂಡ ಮಗನ ಒಳ್ಳೆ ವೃತ್ತಿ ಮಾಡ್ಬೇಕು ಅಂತ ಒಂದು ಹಿಮಾಲಯ ಪರ್ವತಷ್ಟು ಆಸೆ ಇಟ್ಕೊಂಡಿರ್ತಾರೆ. ಇವರು ಚಾಲೆಂಜ್ ಸಾರಥಿ ಪಿಕ್ಚರ್ ಅಲ್ಲಿ ಚಾಲೆಂಜ್ ಸ್ಟಾರ್ ಹೆಸರು ತಗೊಂಡು ಒಳ್ಳೆ ಯಶಸ್ಸು ಆದ್ರು. ಕೆಲವು ಗ್ರಹಚಾರ ನಿಮಿತ್ತ ಇಂಥ ಪ್ರಸಂಗ ಬಂತು. ಅವ್ರಿಗೆ ಯಾವ್ದು ಅಷ್ಟೇ ಇಂಥ ಪ್ರಸಂಗಗಳು ಕೆಲವು ಬರುತ್ತೆ, ಮನುಷ್ಯಂಗೆ ಏರ್ಪೇರು ಇರುತ್ತೆ. ಅದೆಲ್ಲ ಇದು ಶತ್ರು ಸಂಹಾರ ಜಾತಕಪ್ಪ ಹೋದಂದ್ರೆ ಇನ್ಮೇಲೆ ನನ್ಗೆ ಏನ್ ತೊಂದರೆಗಳಾಗದೆ ಇರ್ಲಿ, ನನಗೆ ಒಳ್ಳೇದಾಗ್ಲಿ, ಕೆಟ್ಟದ್ದಾಗ್ಲಿ ಅಂತಲ್ಲ, ನನಗೆ ಒಳ್ಳೇದಾಗ್ಲಿ, ಶತ್ರುಗೂ ಒಳ್ಳೆ ಮಿತ್ರನಾಗಿ ಶತ್ರುವಾಗಿರ್ತಕ್ಕಂಥ ಮಿತ್ರನಾಗ್ಲಿ. ಅದನ್ನ ಹೇಳಿ ಸ್ವಾಮಿ ವಿವೇಕಾನಂದ ಏನ್ ಹೇಳಿದ್ದಾರೆ, ದ್ವೇಷಿಸುವವನನ್ನ ಪ್ರೀತಿಸು ಅಂತ ಹೇಳಿದ್ದಾರೆ. ಯಾರು ದ್ವೇಷ ಮಾಡ್ತಾರೆ ಅವನನ್ನು ಪ್ರೀತಿಸ್ಬೇಕು, ತಾಳಿದವನು ಬಾಳಿಯನು. ಆ ದೃಷ್ಟಿಯಿಂದ ಶತ್ರು ಸಂಹಾರಕ್ಕೆ ಹೋಗಿದ್ದಾರೆ ವಿನಃ ಅವ್ರು ಇನ್ನೊಬ್ಬರು ಮಾಟ ಮಾಡಿಸ್ಬೇಕು, ಇನ್ನೊಬ್ಬರು ಇದು ಮಾಡ್ಬೇಕು ಅನ್ನೋ ದೃಷ್ಟಿಯಿಂದ ಯಾವತ್ತೂ ಇಲ್ಲ. ನನ್ನ ಅಭಿಪ್ರಾಯ ಹೇಳಬೇಕು ಅಂದ್ರೆ ಅವರು ಒಳ್ಳೆ ಉತ್ತಮ ನಟ. ನಿಜವಾದ ದೇವರವ್ರಿಗೆ ಯಶಸ್ಸು ಕೊಡ್ಲಿ. ನಾನು ಯಾರ ಪರವಾಗಿ ಎಲ್ಲ ನಮ್ಮ ಕಾಶ್ಮೀರ ಕನ್ಯಾಕುಮಾರಿವರೆಗೆ ನಾನು ಕರ್ನಾಟಕ ಜಯಂತಿ ಮೊದಲುಗೊಂಡು ಕಾಶ್ಮೀರ ಕನ್ಯಾಕುಮಾರಿವರೆಗೆ ಎಲ್ಲ ಜನತೆಗೂ ನಮ್ಮ ದೇಶದಲ್ಲಿ ಹುಟ್ಟತಕ್ಕಂಥ ಭಾರತೀಯರ ಉತ್ತಮ ಎಲ್ಲ ಕಲಾವಿದರಿಗೆ, ಅಕ್ಕ ತಂಗಿಯರಿಗೆ, ಅಣ್ಣ ತಮ್ಮಂದಿರಿಗೆ ಎಲ್ಲರೂ ಕೂಡ ಒಳ್ಳೆಯ ಯಶಸ್ಸನ್ನು ಕೊಟ್ಟು ಆಯುಸ್ಸು ಆರೋಗ್ಯ ಭಾಗ್ಯ ಎಲ್ಲ ಕೊಟ್ಟು ಆಯಾ ಒಂದು ವರ್ಗದ ಜನರಿಗೆಲ್ಲರೂ ಕೂಡ ಭಗವಂತನ ಒಳ್ಳೆಯ ಫಲವನ್ನು ಕೊಡ್ಲಿ. ಒಳ್ಳೆಯ ವಿದ್ಯೆಯಲ್ಲಿ ಅಭಿವೃದ್ಧಿ, ಅಧಿಕಾರದಲ್ಲಿ ಅಭಿವೃದ್ಧಿ, ಆರೋಗ್ಯ ಭಾಗ್ಯ, ಧನ ಸಂಪತ್ತು, ವಾಹನಾದಿಗಳು, ಯಶಸ್ಸನ್ನು ಕೊಟ್ಟು ಅವರಿಗೆ ಈ ಪ್ರತಿಯೊಬ್ಬರು ಒಳ್ಳೆದಾಗಲಿ ಮಾತನ್ನು ಹೇಳ್ತಾರೆ. ಹೇಳ್ತಾ ಬಯಸ್ತೀನಿ ಸರ್ ಅಷ್ಟೇ.